ನಮಸ್ಕಾರ. ಇಂದಿನ ಈ ವೇಗದ ಜಗತ್ತಿನಲ್ಲಿ ನಾವು ದಿನವೂ ಹತ್ತಾರು ಸಮಸ್ಯೆಗಳನ್ನು ಎದುರಿಸುತ್ತೇವೆ. ಉದ್ಯೋಗದ ಒತ್ತಡ, ಸಂಬಂಧಗಳಲ್ಲಿನ ಬಿರುಕು ಅಥವಾ ಭವಿಷ್ಯದ ಬಗ್ಗೆ ಭಯ. ಆದರೆ ಸುಮಾರು 2300 ವರ್ಷಗಳ ಹಿಂದೆಯೇ ಈ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ನೀಡಿದ ಒಬ್ಬ ಮಹಾನ್ ವ್ಯಕ್ತಿಯಿದ್ದಾರೆ. ಅವರೇ ಆಚಾರ್ಯ ಚಾಣಕ್ಯ. ಚಾಣಕ್ಯನ ತಂತ್ರಗಳು ಕೇವಲ ಸಾಮ್ರಾಜ್ಯ ಕಟ್ಟಲು ಮಾತ್ರವಲ್ಲ, ನಿಮ್ಮ ಜೀವನದ ಸಣ್ಣ ಸಣ್ಣ ಯುದ್ಧಗಳನ್ನು ಗೆಲ್ಲಲು ಕೂಡ ಸಹಕಾರಿ. ಇಂದು ನಾವು ಚಾಣಕ್ಯನ ಒಂದು ಪ್ರಮುಖ ತತ್ವದ ಬಗ್ಗೆ ತಿಳಿಯೋಣ. ನಿಮ್ಮ ದೌರ್ಬಲ್ಯ ಮತ್ತು ರಹಸ್ಯಗಳನ್ನು ಕಾಪಾಡಿಕೊಳ್ಳುವುದು ಹೇಗೆ. ಚಾಣಕ್ಯನ ಒಂದು ಪ್ರಸಿದ್ಧ ಶ್ಲೋಕ ಹೀಗಿದೆ: ನಕಶ್ಚಿತ್ ಕಸ್ಯಚಿನ್ ಮಿತ್ರಂ ನಕಶ್ಚಿತ್ ಕಸ್ಯಚಿದ್ರಿಪುಃ ವ್ಯವಹಾರೇಣ ಮಿತ್ರಾಣಿ ಜಾಯಂತೆ ರಿಪವಸ್ತಥಾ. ಇದರರ್ಥ, ಹುಟ್ಟಿನಿಂದ ಯಾರೂ ಯಾರಿಗೂ ಮಿತ್ರರಲ್ಲ ಅಥವಾ ಶತ್ರುಗಳಲ್ಲ. ನಮ್ಮ ನಡವಳಿಕೆ ಮತ್ತು ವ್ಯವಹಾರದ ಮೂಲಕವೇ ನಾವು ಮಿತ್ರರನ್ನು ಮತ್ತು ಶತ್ರುಗಳನ್ನು ಸಂಪಾದಿಸುತ್ತೇವೆ. ಚಾಣಕ್ಯ ಹೇಳುತ್ತಾರೆ, ನಿಮ್ಮ ರಹಸ್ಯಗಳನ್ನು ಅತ್ಯಂತ ಆಪ್ತ ಗೆಳೆಯನಿಗೂ ಹೇಳಬೇಡಿ, ಏಕೆಂದರೆ ಎಂದಾದರೂ ಒಂದು ದಿನ ಆ ಗೆಳೆಯ ನಿಮ್ಮ ಶತ್ರುವಾದರೆ ಅದೇ ರಹಸ್ಯ ನಿಮ್ಮ ನಾಶಕ್ಕೆ ಕಾರಣವಾಗಬಹುದು. ಇದು ನಮಗೆ ಕೇಳಲು ಕಠೋರ ಎನಿಸಬಹುದು, ಆದರೆ ಇದು ಪ್ರಾಯೋಗಿಕ ಸತ್ಯ. ಈ ನೀತಿಯನ್ನು ನಾವು ಇಂದು ಹೇಗೆ ಅಳವಡಿಸಿಕೊಳ್ಳಬೇಕು? ಯೋಜನೆಗಳ ಗೌಪ್ಯತೆ. ನಿಮ್ಮ ದೊಡ್ಡ ಗುರಿ ಅಥವಾ ಐಡಿಯಾಗಳು ಪೂರ್ಣಗೊಳ್ಳುವ ಮುನ್ನ ಅವುಗಳನ್ನು ಹಂಚಿಕೊಳ್ಳಬೇಡಿ. ಕೆಲಸ ಮಾತಿಗಿಂತ ಜೋರಾಗಿ ಸದ್ದು ಮಾಡಬೇಕು. ಭಾವನಾತ್ಮಕ ನಿಯಂತ್ರಣ. ಚಾಣಕ್ಯನ ಪ್ರಕಾರ ಅತಿಯಾದ ಮುಗ್ಧತೆ ಅಪಾಯಕಾರಿ. ಕಾಡಿನಲ್ಲಿ ನೇರವಾದ ಮರಗಳನ್ನು ಮೊದಲು ಕತ್ತರಿಸಲಾಗುತ್ತದೆ, ಬಾಗಿದ ಮರಗಳು ಉಳಿಯುತ್ತವೆ. ಅಂದ್ರೆ ಅತಿಯಾದ ಸರಳತೆ ನಿಮ್ಮನ್ನು ಶೋಷಣೆಗೆ ಗುರಿಮಾಡಬಹುದು. ಸಮತೋಲಿತ ನಡವಳಿಕೆ. ಎಲ್ಲರೊಂದಿಗೆ ಮೃದುವಾಗಿರಿ, ಆದರೆ ಯಾರಿಗೂ ನಿಮ್ಮನ್ನು ಬಳಸಿಕೊಳ್ಳುವ ಅವಕಾಶ ನೀಡಬೇಡಿ. ಇಂದು ನೀವು ಮಾಡಬೇಕಾದ 3 ಕಾರ್ಯಗಳಿಲ್ಲಿವೆ. ಮೊದಲನೆಯದು, ಇಂದು ನಿಮ್ಮ ಆಫೀಸು ಅಥವಾ ವೈಯಕ್ತಿಕ ಜೀವನದ ಒಂದು ಪ್ರಮುಖ ಯೋಜನೆಯನ್ನು ಯಾರಿಗೂ ಹೇಳದೆ ರಹಸ್ಯವಾಗಿಡಲು ಪ್ರಯತ್ನಿಸಿ. ಎರಡನೆಯದು, ನಿಮ್ಮ ಸುತ್ತಮುತ್ತಲಿನ ಜನರ ನಡವಳಿಕೆಯನ್ನು ಗಮನಿಸಿ. ಯಾರು ನಿಮ್ಮ ಕೆಲಸಕ್ಕೆ ಬೆಂಬಲ ನೀಡುತ್ತಿದ್ದಾರೆ ಮತ್ತು ಯಾರು ಕೇವಲ ಕುತೂಹಲದಿಂದ ಪ್ರಶ್ನಿಸುತ್ತಿದ್ದಾರೆ ಎಂಬುದನ್ನು ಗುರುತಿಸಿ. ಮೂರನೆಯದು, ಇಲ್ಲ ಎಂದು ಹೇಳುವುದನ್ನು ಕಲಿಯಿರಿ. ಎಲ್ಲದಕ್ಕೂ ಒಪ್ಪಿಗೆ ಸೂಚಿಸುವುದು ನಿಮ್ಮ ಮೌಲ್ಯವನ್ನು ಕಡಿಮೆ ಮಾಡುತ್ತದೆ. ನೆನಪಿಡಿ, ಶಕ್ತಿ ಎನ್ನುವುದು ಕೇವಲ ತೋಳಬಲದಲ್ಲ, ಅದು ನಿಮ್ಮ ಬುದ್ಧಿವಂತಿಕೆ ಮತ್ತು ಮೌನದಲ್ಲಿದೆ. ಚಾಣಕ್ಯ ಹೇಳುವಂತೆ, ಹಾವಿಗೆ ವಿಷವಿಲ್ಲದಿದ್ದರೂ ಅದು ಬುಸುಗುತ್ತುವುದನ್ನು ಬಿಡಬಾರದು. ಅಂದ್ರೆ ನಿಮ್ಮ ಸಾಮರ್ಥ್ಯದ ಬಗ್ಗೆ ಲೋಕಕ್ಕೆ ಯಾವಾಗಲೂ ಒಂದು ಗೌರವಯುತ ಭಯವಿರಲಿ. ನಾಳೆ ನೀವು ಜಗತ್ತಿಗೆ ನಿಮ್ಮ ಯಾವ ಮುಖವನ್ನು ತೋರಿಸಲಿದ್ದೀರಿ? ಬಲಿಪಶುವಿನದ್ದೋ ಅಥವಾ ವಿಜೇತನದ್ದು? ಯೋಚಿಸಿ. ಶುಭದಿನ.